ಕಲುಷಿತ ನೀರಿನಿಂದ ಮೂವರು ಮೃತಪಟ್ಟರು ಕೂಡ ಎಚ್ಚೆತ್ತುಕೊಂಡಿಲ್ಲ. ಯಾದಗಿರಿಯ ಅನಪುರ ಗ್ರಾಮಸ್ಥರಿಗೆ ನಿತ್ಯವೂ ಕೂಡ ನೀರಿನ ಚಿಂತೆ. ಅದನ್ನು ಕುಡಿದ್ರೆ ಏನಾಗುತ್ತೋ ಏನೋ ಅಂತ. ಕುಡಿಯುವ ನೀರಿನ ಪೈಪ್ ಲೀಕ್ ಆಗಿ ಚರಂಡಿ ನೀರು ಮಿಕ್ಸ್ ಹೊಡಿತಾ ಇದೆ ಅಲ್ಲಿ. ಹಂಗಾದ್ರೂ ಕೂಡ ಎಚ್ಚೆತ್ತುಕೊಂಡಿಲ್ವಂತೆ. ಪೈಪ್ ಲೀಕ್ ಆಗ್ತಾ ಇದ್ರು ಕೂಡ ಮೌನ ವಹಿಸಿದ್ದಾರೆ ಅಧಿಕಾರಿಗಳು. ಅವ್ರ ಮನೇಲಿ ಮಾತ್ರ ಅವರು ಕ್ಲೀನ್ ಆಗಿರೋ ಫಿಲ್ಟರ್ ವಾಟರ್ ಕುಡ್ಕೊಂಡು ಆರಾಮಾಗಿದ್ದಾರಲ್ಲ, ಅದಕ್ಕೆ ಯಾರು ಸತ್ರು ಏನಂತ ಅವ್ರಿಗೆ. ಅಧಿಕಾರಿಗಳ ವಿರುದ್ಧ ಅನಪುರ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶುದ್ಧ ಕುಡಿಯುವ ನೀರು ಪೂರೈಕೆಗೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಯಾದಗಿರಿ ಭಾಗದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಕಲ್ಯಾಣ ಕರ್ನಾಟಕ ಭಾಗ ಅಂದರೆ ಮೊದಲೇ ನಿರ್ಲಕ್ಷ್ಯವನ್ನು ವಹಿಸ್ತಾರೆ. ಅಂಥದ್ರಲ್ಲಿ ಚರಂಡಿ ನೀರು ಮಿಕ್ಸ್ ಆಗ್ತಾ ಇದೆಯಂತೆ ಕುಡಿಯುವ ನೀರಿಗೆ. ಅದನ್ನು ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ. ಆಲ್ರೆಡಿ 3 ಜನ ಸತ್ತಿದ್ರು. ಇನ್ನೂ ಎಷ್ಟು ಸಾವಾಗಬೇಕೋ ಗೊತ್ತಿಲ್ಲ. ಇವರು ಎಷ್ಟು ಜನ ಸಾಯ್ಬೇಕು ಇವ್ರು ಎಚ್ಚೆತ್ಕೊಳ್ಳೋದಿಕ್ಕೆ. ಇಲ್ರಿ ಬರಬರಿಲ್ಲ, ನೀರು ಹಂಗೆ ಬಿಡಕತ್ತಾರ. ನೀರು ವೇಸ್ಟ್. ಪೈಪ್ ಹೊಡೆದ್ರೆ ಯಾರು ಕೇರ್ ಮಾಡಲ್ಲ, ಯಾರು ಹಚ್ಕಲ್ಲ. ಎಲ್ಲ ಹೇಳಿ ಕಂಪ್ಲೇಂಟ್ ಮಾಡಿ ಸಾಕಾಗ್ಯದ. ಫಿಲ್ಟರ್ ನೀರು ಚಾಲು ಇದ್ದು 1 ವರ್ಷ ಆಯ್ತು. ನಳದ್ ನೀರು ರೀ, ಅದು ಬರಬರಿ ಇಲ್ಲ ನೀರು. ಅದು ಟಾಕಿ ತೊಳೆಯಲ್ಲ, ಏನು ತೊಳೆಯಲ್ಲ, ವೇಸ್ಟ್ ನೀರು ಬರ್ತಾವ. ಪೈಪ್ ಲೈನ್ ಬಿ ಹಿಂಗ ಹೊಡೆದು ಎಲ್ಲ ವೇಸ್ಟ್ ಬರ್ತಾವ. ಹಂಗೆ ಕೊಡ್ತೀವಿ ನಾವು. ಏನಾನ ಸಮಸ್ಯೆ ಆದ್ರೂ ಹಾಸ್ಪಿಟಲ್ಗೆ ರೊಕ್ಕ ಇಡಬೇಕು. ನಾವು ಫಿಲ್ಟರ್ ನೀರು ಕೊಡ್ಬೇಕು. ನಮ್ಮ ಏರಿಯಾದ ಚಲೋ ನೀರು ಬಿ ಜಾಸ್ತಿ ಬಿಡುವಾಗ ನೀರು ಬಿಡಲ್ಲ. 124 ಘಟಕಗಳು ಬೇರೆ ಬೇರೆ ಕಾರಣಗಳಿಂದ, ಅಂದರೆ ಅದು ರಾ ವಾಟರ್ ಆಗಿರ್ಬೋದು, ಎನರ್ಜಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಏಜೆನ್ಸಿ ಪ್ರಾಬ್ಲಮ್ ಇರ್ಬೋದು, ಆ ಕಾರಣದಿಂದ ಒಟ್ಟ 124 ಶುದ್ಧ ನೀರಿನ ಘಟಕಗಳು ದುರಸ್ತಿ ಮಾಡಬೇಕಾಗಿರೋದು ಇದೆ. ಸೊ ಈಗಾಗಲೇ ಕೆಲವೊಂದು ಮೇಜರ್ ದುರಸ್ತಿಗೆ ಬಂದಿರತಕ್ಕಂಥ ಶುದ್ಧ ನೀರು ಘಟಕಗಳನ್ನು ನಾವು ಈ ವರ್ಷ ನಮ್ಮ SDP ಕ್ರಿಯಾ ಯೋಜನೆಯಲ್ಲಿ ಇಟ್ಕೊಂಡು ಅದನ್ನು ದುರಸ್ತಿಗೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಯಾದಗಿರಿಯ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, 3 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಎಷ್ಟು ಸಾವಾಗಬೇಕಂತ? ಎಷ್ಟು ದಿನದಿಂದ ಕುಡಿಯುವ ನೀರಿಗೆ ಚರಂಡಿ ನೀರು ಮಿಕ್ಸ್ ಆಗ್ತಾ ಇದೆ? ಯಾವಾಗ ಎಚ್ಚೆತ್ಕೊಳ್ಳೋದಂತೆ ಆ ನಾಲಾಯಕ ಬೇಜವಾಬ್ದಾರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು? ಓಕೆ, ಮ್ಯೂಟ್ ಆಗಿದೆ ನಾಗಪ್ಪ ಮಾಲಿ ಪಾಟೀಲ್, ಅದನ್ನು ಸರಿ ಮಾಡ್ಕೊಳ್ಳಿ. ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀನಿ ನಿಮ್ಮನ್ನು. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಯಾವಾಗ ಎಚ್ಚೆತ್ಕೊಳ್ತಾರೆ ಈ ಅಧಿಕಾರಿಗಳು ಅಂತ? ಯಾಕೆ ಇಷ್ಟೊಂದು ಬೇಜವಾಬ್ದಾರಿ? ಎಷ್ಟು ಸಾವಾಗಬೇಕಂತೆ ಇವ್ರುಗಳಿಗೆ? ಪೃಥ್ವಿ, ಇದು ಯಾದಗಿರಿ ತಾಲೂಕಿನ ಸೈದಾಪುರ ಗ್ರಾಮದಲ್ಲಿ ಕಳೆದ 1 ತಿಂಗಳಿಂದ ಏನಂತಂದ್ರೆ ಸೈದಾಪುರ ಗ್ರಾಮದ ಜನರಿಗೆ ಕುಡಿಯೋ ನೀರು ಪೂರೈಕೆ ಮಾಡುವಂತ ಪೈಪ್ ನಲ್ಲಿ ನೀರು ಕೂಡ ಲೀಕೇಜ್ ಆಗ್ತಾ ಇದೆ. ಅದು ಕೂಡ ಚರಂಡಿ ಪಕ್ಕದಲ್ಲೇ ಈ ಲೀಕೇಜ್ ಕೂಡ ಪತ್ತೆ ಆಗಿದೆ. ಎಲ್ಲೋ ಒಂದ್ ಕಡೆ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಅನ್ಪುರ ಗ್ರಾಮದಲ್ಲಿ ಕಲುಷಿತ ನೀರು ಸೇವನೆ ಮಾಡಿ ಈಗಲೇ ಇದೇ ತಿಂಗಳು 15ರಂದು 3 ಮಹಿಳೆಯರು ಕೂಡ ಬಲಿಯಾಗಿದ್ದರು. ಇಂಥ ಘಟನೆ ನಂತರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯಾದಗಿರಿ ಜಿಲ್ಲೆಯ ಏನು ಹಳ್ಳಿ ಆಗಿರ್ಬೋದು ಮತ್ತು ನಗರ ಪ್ರದೇಶದಲ್ಲಿ ಯಾವ ಭಾಗದಲ್ಲಿ ಕುಡಿಯೋ ನೀರು ಪೈಪ್ ನಲ್ಲಿ ಏನು ಲೀಕೇಜ್ ಆಗ್ತದೆ, ಎಲ್ಲಿ ಲೀಕೇಜ್ ಆಗ್ತದೆ, ಕಲುಷಿತ ನೀರು ಪೂರೈಕೆ ಮಾಡ್ತಾರೆ, ಇದರ ಎಲ್ಲ ಬಗ್ಗೆ ಮಾಹಿತಿ ಪಡೆದು ಶುದ್ಧ ಕುಡಿಯೋ ನೀರು ಪೂರೈಕೆ ಮಾಡುವಂತ ಕೆಲಸ ಅಧಿಕಾರಿಗಳು ಮಾಡಬೇಕಾಗಿತ್ತು ಪೃಥ್ವಿ. ಆದ್ರೆ ಎಲ್ಲೇ ಒಂದ್ ಕಡೆ ಯಾದಗಿರಿ ತಾಲೂಕಿನ ಸೈದಾಪುರ ಗ್ರಾಮದಲ್ಲಿ ಕಲುಷಿತ ನೀರು ಪೂರೈಕೆ ಆಗ್ತದೆ. ಈ ಬಗ್ಗೆ ಖುದ್ದು ನಾವು ಕೂಡ ನ್ಯೂಸ್ 18 ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನು ಪಡೆದು ಖುದ್ದು ರಿಯಾಲಿಟಿ ಚೆಕ್ ಮಾಡಿದಾಗ ಎಲ್ಲೇ ಒಂದ್ ಕಡೆ ರಸ್ತೆ ಪಕ್ಕದಲ್ಲೇ ಕುಡಿಯೋ ನೀರು ಪೈಪ್ಗೆ ಎಲ್ಲೇ ಒಂದ್ ಕಡೆ ನೀರು ಕೂಡ ಸೋರಿಕೆ ಕೂಡ ಆಗ್ತಾ ಇದೆ. ಅದೇ ರೀತಿಯಾಗಿ ಸೈದಾಪುರ ಗ್ರಾಮದಲ್ಲಿ ಸುಮಾರು 2 ಶುದ್ಧ ಕುಡಿಯುವ ನೀರಿನ ಘಟಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಕೂಡ ಅಳವಡಿಕೆ ಕೂಡ ಮಾಡಿದ್ದಾರೆ. ಆದ್ರೆ ಎಲ್ಲೇ ಒಂದ್ ಕಡೆ ಕುಡಿಯೋ ನೀರಿನ ಘಟಕ ಕೇವಲ ಸೈದಾಪುರನೇ ಅಲ್ಲ, ಯಾದಗಿರಿ ಜಿಲ್ಲೆಯ ಸುಮಾರು ಏನಂತಂದ್ರೆ 124 ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೂಡ ಬಂದ್ ಆಗಿದ್ದಾವೆ. ಆದ್ರೆ ಎಲ್ಲೇ ಇದು ಸರಿಯಾಗಬೇಕು ಅಂದ್ರೆ ಆ ಕೊಳಚೆ ನೀರನ್ನು ತಗೊಂಡೋಗಿ ಕುಡಿಸ್ಬೇಕು ಆ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳು. ಅಲ್ಲಿವರೆಗೂ ಕೂಡ ಎಚ್ಚೆತ್ಕೊಳ್ಳಲ್ಲ.